ಧರ್ಮಸ್ಥಳ ಘಟನೆ ರಾಜಾಜ್ಞೆ ಆಗಿದೆ. ಕೋಡಿಮಠದ ಸ್ವಾಮೀಜಿ ಹೇಳಿದ್ದೇನು? ಕೊನೆಗೆ ಬರಬೇಕಾದ ಅಪಪ್ರಚಾರ ಮೊದಲು ಬಂದಿದೆ. ಅರಸನ ಅರಮನೆ ಕಾರ್ಮೋಡ ಕವಿದೀತು. ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆ ಸುಳ್ಳ ನಿಜಾನ? ಅದು ಈಗ ರಾಜಾಜ್ಞೆ ಆಗಿದೆ. ಪರಿಶೋಧನೆಗೆ ಒಳಪಟ್ಟಿದೆ. ಸತ್ಯತೆಗೆ ಬರುವವರೆಗೆ ಕಾಯಬೇಕು ಎಂದು ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಹೇಳಿದ್ದಾರೆ. ನಗರದ ಭಕ್ತರ ಮನೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಇದರಲ್ಲಿ ಇನ್ನೊಂದು ಅಪಪ್ರಚಾರ ಪ್ರಬಲವಾಗಿದೆ. ಅಪಪ್ರಚಾರ ಅದು ಕೊನೆಗೆ ಬರಬೇಕು. ಇಲ್ಲಿ ಅಪಪ್ರಚಾರ ಮೊದಲು ಬಂದಿದೆ. ಪ್ರಚಾರ, ವಿಚಾರ, ಸಮಾಚಾರ, ಅಪಪ್ರಚಾರ. ಅಲಕರು ಹೇಳಿದವನಿಗೆ ಅಪಪ್ರಚಾರವೇ ಆಯುಧ. ಇದು ಈಗ ನಡೆಯುತ್ತಿದೆ. ಭಾಗಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸುತ್ತಿರಬೇಕು ಅನಿಸುತ್ತಿದೆ ಅಂತ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಹೇಳಿದ್ದಾರೆ. ಸತ್ಯ ಹೊರಗೆ ಬರುವವರೆಗೂ ಕಾಯಬೇಕು. ಯಾರನ್ನೂ ದೋಷಿ ಮಾಡುವಂತಿಲ್ಲ. ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತೆ, ಕತ್ತಲು ಇದ್ದಲ್ಲಿ ಬೆಳಕು ಇರುತ್ತೆ, ಬೆಳಕು ಬಂದಾಗ ಕತ್ತಲು ಹೋಗುತ್ತದೆ. ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತದೆ ಎಂದು ಕಾಲಜ್ಞಾನಿಗಳು ಹೇಳಿದ್ದಾರೆ. ಇಲ್ಲಿ ನಿಧಿ ಇರುತ್ತೆ, ಅಲ್ಲಿ ವಿಧಿ ಇರುತ್ತೆ. ನಿಧಿ ಇದ್ರೆ ವಿಧಿ ಕೆಲಸ, ನಿಧಿ ಇಲ್ಲವಾದ್ರೆ ವಿಧಿ ಕೆಲಸವಿಲ್ಲ. ಊರೊಳಗಿರುವ ಸಣ್ಣ ದೇವಸ್ಥಾನಕ್ಕೆ ಯಾರೂ ಹೋಗಲ್ಲ. ನಿಧಿ ಇದ್ದಲ್ಲಿ ವಿಧಿ ಕಾಡುತ್ತೆ, ಆದ್ರೆ ವಿಧಿ ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಇನ್ನು ರಾಜಕಾರಣ ಕುರಿತು ಮಾತನಾಡಿದ ಶ್ರೀಗಳು, ನಿನಗಾಗಿ ಪಡುವಣದಿ ರವಿ ಮೂಡುವನೆ. ಶಕ್ತಿ ಇದ್ದರೆ ಗೆಲ್ಲು, ಇಲ್ಲವಾದರೆ ಹೊಂದಿಕೋ. ಇದನ್ನು ಬಿಡಿಸಿ ಹೇಳುವುದು ಕಷ್ಟ ಇದೆ. ಹೇಳಿದ್ರೆ ನಾವು ಊರು ಮುಟ್ಟೊಲ್ಲರಿ ಎಂದು ಕೋಡಿಮಠದ ಶ್ರೀಗಳು ನಗುಮುಖದಿ ಹೇಳಿದ್ದಾರೆ. ಇನ್ನು ಇವತ್ತಿನ ರಾಜಕಾರಣ ಹೇಗಿದೆ ಅಂದ್ರೆ ದ್ವೇಷ, ಅಸೂಯೆ, ಮತ್ಸರದಿಂದ ಕೂಡಿದೆ. ಸತ್ಯ ಸ್ವೀಕರಿಸಲ್ಲ, ಅಸತ್ಯನ ಸ್ವೀಕರಿಸುತ್ತಾರೆ. ಅದು ಅಪಾಯ. ಸತ್ಯ ಏನೋ ಆಗಿರುತ್ತದೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಕೇಂದ್ರ ಮತ್ತು ರಾಜ್ಯ ಎರಡರ ಬಗ್ಗೆಯೂ ಹೇಳುತ್ತೇನೆ. ಅಲ್ಲೂ ಇಲ್ಲೂ ಎರಡು ಕಡೆ ಕೂಡ ತೊಂದರೆ ಇದೆ. ನೀಚನ್ಗೆ ದೊರೆತನವು, ಹೇಡಿಗೆ ಹಿರಿತನವು, ಮೂಡನ್ಗೆ ಗುರುತನವು, ಜಗದಳಿವು ಕಾಣ ಎಂಬಂತೆ. ನೀಚನಾದವನು ದೊರೆಯಾದ್ರೆ, ಹೇಡಿಯಾದವನು ಮಿಲಿಟರಿ ಕರ್ನಲ್ ಆದ್ರೆ, ದಡ್ಡನಾದವನು ಗುರುವಾದ್ರೆ, ಇವು ಮೂರು ಮುಖ್ಯ ದೇಶಕ್ಕೆ. ಹಿಂದೆ ರಾಜ ಮಹಾರಾಜರ ಪಕ್ಕ ಗುರುಗಳು ಕೂರುತ್ತಿದ್ದರು. ಆಗ ಗುರಿ ಇತ್ತು. ಗುರು ಇದ್ದ ಮುಂದೆ ಆಳುತ್ತಿದ್ದರು. ಇವರಿಗೆ ಗುರುನೂ ಇಲ್ಲ, ಗುರಿಯೂ ಇಲ್ಲ. ಇಲ್ಲದೆ ಇರುವುದನ್ನು ಮಾತನಾಡಲು ಕಷ್ಟ ಆಗುತ್ತದೆ ಎಂದು ಹೇಳಿದ್ದಾರೆ ಶ್ರೀಗಳು. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕರ್ಣ ತುಂಡು ಮಾಡ್ತಾನೆ. ಅವನ ಹೆಂಡತಿ ರಂಗ ಪ್ರವೇಶ ಮಾಡುತ್ತಾಳೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಭೀಮ ಗೆದ್ದ. ಈಗ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ. ಮೂಢ ಪ್ರಕರಣ ಬಂತು, ಬಿಲ್ ಕಟ್ ಮಾಡಿದ್ರು. ಅವನ ಹೆಂಡತಿ ಹೋಗಿ ರಂಗ ಪ್ರವೇಶ ಮಾಡಿ ವಾಪಸ್ ತಗೊಂಡು ಬಂದ್ಲು. ಮೂಡಾದಲ್ಲಿ ಸಿದ್ದರಾಮಯ್ಯ ಗೆದ್ದ, ಅಲ್ಲಿ ಕೃಷ್ಣ ಇದ್ದ, ಭೀಮ ಗೆದ್ದ. ಇಲ್ಲಿ ದುರ್ಯೋಧನ ಅಂದ್ರೆ ರಾಜ ಗೆದ್ದ. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಮೂಡ ಕೇಸ್ನಲ್ಲಿ ಗೆದ್ದ ದುರ್ಯೋಧನ ಅಂತ ಹೇಳಿದ್ದಾರೆ ಶ್ರೀಗಳು. ಇನ್ನು KN ರಾಜಣ್ಣ ರಾಜೀನಾಮೆ ರಾಜಕೀಯ ಪರ್ವ ವಿಚಾರವಾಗಿ ಮಾತನಾಡಿ, ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಇದು ನಡೀತಾ ಇದೆ. ಅಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರು. KN ರಾಜಣ್ಣ ಹೆಸರು ಪ್ರಸ್ತಾಪಿಸದೆ ಪರೋಕ್ಷವಾಗಿ ರಾಜೀನಾಮೆ ಪರ್ವದ ಬಗ್ಗೆ ಹೇಳಿದ್ರು ಶ್ರೀಗಳು. ಸಂಕ್ರಾಂತಿಯವರೆಗೂ ಇದು ಇದ್ದೇ ಇರುತ್ತೆ. ಅರಸನ ಅರಮನೆ ಕಾರ್ಮೋಡ ಕವಿದೀತು. ಯುಗಾದಿ ಭವಿಷ್ಯದಂತೆ ಮಳೆ, ಬೆಲೆ, ವ್ಯಾಪಾರಗಳ ಕುರಿತು ಹೇಳಿದ್ವಿ. 4 ಸುನಾಮಿಗಳು ನಡೆಯುತ್ತದೆ. ಭೂ ಸುನಾಮಿ, ವಾಯು ಸುನಾಮಿ, ಜಲ ಸುನಾಮಿ, ಪ್ರಕೃತಿ ಸುನಾಮಿ ನಡೆಯುತ್ತದೆ ಎಂದು ಶ್ರೀಗಳು ಹೇಳಿದ್ದಾರೆ.